ಸಿಂಹರಾಶಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದು. ಇದರ ಮಧ್ಯೆ ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದಿದೆ. ಚಾಲಕ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಗೌರವ ಮತ್ತು ಧನಲಾಭವಾಗ್ತಕ್ಕಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳು ಚಾಲಕರಾಗಿದ್ದರೆ, ವಾಹನವನ್ನು ಓಡಿಸ್ತಾ ಇದ್ದರೆ ಅವರ ಗೌರವ ಹೆಚ್ಚಾಗ್ತಕ್ಕಂಥದ್ದಿದೆ. ನಂಬಿಕೆ ಇರತಕ್ಕಂತಹವರ ಹತ್ತಿರ ವ್ಯವಹಾರವನ್ನು, ಆ ವಿಚಾರವನ್ನು ಚರ್ಚೆ ಮಾಡಿ ವ್ಯವಹಾರವನ್ನು ಮಾಡಿ ಅದು ನಿಮಗೆ ಲಾಭದಾಯಕವಾಗುತ್ತೆ. ನಿಮ್ಮ ಯೋಜನೆಗಳು ಬೇರೆಯವರಿಗೆ ಉಪಕಾರವಾಗುತ್ತೆ. ಹಾಗಾಗಿ ಪರೋಕ್ಷವಾಗಿ ಯಾರಿಗೋ ಸಹಾಯ ಮಾಡಿದಂತಹ ಫಲ ನಿಮ್ಮದಾಗುವಂಥದ್ದು. ಸಾಯಿಬಾಬಾರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಹೆಣ್ಣು ಮಕ್ಕಳು ತುಂಬ ಖರ್ಚು ಮಾಡ್ತಕ್ಕಂತಹ ದಿವಸವಾಗುತ್ತೆ. ದುಬಾರಿ ಪದಾರ್ಥಗಳನ್ನು ಖರೀದಿ ಮಾಡೋದರಲ್ಲಿ ಆಸಕ್ತಿಗಳು ಹೆಚ್ಚಾಗುತ್ತೆ. ಜೊತೆಗೆ ಎಲ್ಲ ನನಗೆ ಬೇಕು ಅನ್ನುವಂತಹ ಆಸೆಯೂ ಕೂಡ ಹೆಚ್ಚಾಗುವಂಥದ್ದು. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಏನೋ ಧನಾತ್ಮಕವಾದಂತಹ ಫಲ, ನನಗೂ ಮದುವೆ ಆಗತ್ತೆ ಅನ್ನುವಂತಹ ಯಾವುದೋ ಒಂದು ಸಂತೋಷ ಸಂಭ್ರಮ ಮನೆ ಮಾಡ್ತಕ್ಕಂಥದ್ದು. ಮದುವೆ ವಿಚಾರ ಬಂದಾಗ ಮಾನಸಿಕವಾಗಿ ಸ್ಥಿರತೆ ಇರಬೇಕು. ಆ ಕ್ಷಣಕ್ಕೆ ಏನನ್ಸುತ್ತೋ ಆ ರೀತಿಯಲ್ಲಿ ವರ್ತಿಸಬಾರ್ದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವ್ಯಾಪಾರ ವ್ಯವಹಾರಾದಿಗಳಿಂದ ಉತ್ತಮವಾದಂತಹ ಹಣಪ್ರಾಪ್ತಿಯಾಗತ್ತೆ. ಚಾಲಕರಿಗೆ ಸೌಖ್ಯ ಮತ್ತು ಲಾಭ ಈ ಎರಡನ್ನೂ ನೋಡಲಿಕ್ಕೆ ಅವಕಾಶ ಇದೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಕುಬೇರ ಲಕ್ಷ್ಮಿಯ ಅನುಗ್ರಹ ಇಷ್ಟೆಲ್ಲ ಧನಾತ್ಮಕವಾದಂತಹ ಫಲಗಳು ಸಿಕ್ಕತ್ತೆ ಅನ್ನೋದಕ್ಕೆ ಕಾರಣವಾಗಿದೆ. ಶುಭವಾಗಿ. ತುಲಾರಾಶಿ ಬಹಳ ದಿವಸಗಳ ಆಸೆಯೊಂದು ನೆರವೇರಬಹುದು. ಅದು ನಿಮಗೆ ಕುತೂಹಲ, ಸಂತೋಷ, ಆಶ್ಚರ್ಯ ಎಲ್ಲವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ. ನಿಮ್ಮ ಕೆಲಸದಲ್ಲಿ ನೀವು ಯಾವಾಗಲೂ ಒಂಟಿ, ಅಂದರೆ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಬೇಕು, ಯಾರ ಸಹಾಯ ಸಹಕಾರ ಸಿಕ್ಕುವುದಿಲ್ಲ ಅನ್ನುವಂಥದ್ದಕ್ಕೆ ಇವತ್ತು ಕೂಡ ಸಾಕ್ಷಿಯಾಗುವಂಥದ್ದು. ತುಂಬ ಗಮನವಿಟ್ಟು ನಿಮ್ಮ ಕೆಲಸಗಳನ್ನು ನಿರ್ವಹಿಸಬೇಕಾದಂಥದ್ದು. ಕೆಲವು ಸಂದರ್ಭಗಳಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ಅತಿ ಒತ್ತಡದ ದಿವಸ ಅಂತ ಹೇಳಬೇಕಾದಂಥದ್ದು. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸುವಂತಹ ದಿನ ಇದು ಅಂತ ಹೇಳುವಂಥದ್ದು. ಧ್ಯಾನದ ಮೊರೆ ಹೋಗಿ 10 ನಿಮಿಷಗಳ ಕಾಲ ಎಲ್ಲವನ್ನೂ ಮರೆತು, ಅಂದರೆ ಲೌಕಿಕವಾದಂತಹ ಜಂಜಾಟಗಳನ್ನು ಮರೆತು ತದೇಕ ಚಿತ್ತವಾಗಿ ಯಾವುದೋ ಒಂದು ದಿವ್ಯ ಶಕ್ತಿಯನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಧ್ಯಾನದ ಮೊರೆ ಹೋಗಿ ಸರಿತಪ್ಪುಗಳ ವಿವೇಚನೆ ನಿಮ್ಮಲ್ಲಿ ಜಾಗೃತವಾಗುತ್ತೆ. ಅದರಿಂದ ನಿಮ್ಮ ಜೀವನಕ್ಕೆ ಒಂದಷ್ಟು ಅನುಕೂಲವಾಗುತ್ತೆ. ಸ್ವಯಂ ಪ್ರೇರಿತವಾದಂತಹ ನಿರ್ಧಾರಗಳಿಗೆ ಅನುಕೂಲವಾಗುತ್ತೆ. ಶುಭವಾಗಿ. ವೃಶ್ಚಿಕ ರಾಶಿ ಚಿನ್ನ, ಬೆಳ್ಳಿ ಅಥವಾ ಬೆಲೆ ಬಾಳತಕ್ಕಂತಹ ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಇವತ್ತು ಜಾತಕದಲ್ಲಿ ಅಥವಾ ನಿಮ್ಮ ರಾಶಿಯ ಫಲದಲ್ಲಿ ಇರತಕ್ಕಂಥದ್ದಾಗಿರಬಹುದು. ಸಂಬಂಧಿಕರಲ್ಲಿ ಉತ್ತಮವಾದಂತಹ ಬಂಧುತ್ವವನ್ನು ಇಟ್ಟುಕೊಳ್ಳಿ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಲಿ ಅನ್ನುವ ಉದ್ದೇಶಕ್ಕೆ ಹಲವಾರು ಜನರ ಜೊತೆಯಲ್ಲಿ ನೀವು ನಿಷ್ಠುರವಾಗಿರ್ತೀರಿ. ಯಾರಿಗೂ ಕೂಡ ನಿಮ್ಮ ಬಗ್ಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇಲ್ಲ. ಎದುರುಗಡೆ ನಿಮ್ಮನ್ನು ಮಾತಾಡಿಸ್ಬೋದು, ನಗುತ್ತಾ ಇರಬಹುದು, ಆದರೆ ಹೃತ್ಪೂರ್ವಕವಾದಂತಹ ಅಭಿಮಾನ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ, ಅದು ಬೇಕು ಅನ್ನುವಂಥದ್ದು. ಸೈದ್ಧಾಂತಿಕವಾದಂತಹ ವಿಚಾರಗಳ ಬಗ್ಗೆ ಹೆಚ್ಚು ವಾದ ವಿವಾದಗಳನ್ನು ಮಾಡಿಕೊಳ್ಳಬೇಡಿ. ಯಾಕೆ ಅಂತಂದರೆ ಸಿದ್ಧಾಂತಗಳು ಬೇರೆ ಬೇರೆ ಇರುತ್ತೆ. ನೀವು ಯಾರನ್ನ ಅನುಸರಿಸ್ತೀರೋ ಆ ವ್ಯಕ್ತಿಯ ಸಿದ್ಧಾಂತ ನಿಮಗೆ ಸರಿ, ಅದೇ ಶ್ರೇಷ್ಠ ಅನ್ನುವ ಭಾವನೆಯಲ್ಲಿ ನೀವಿರ್ತೀರಿ. ಬೇರೆಯವರು ಅವರವರ ಸಿದ್ಧಾಂತಗಳು, ಅವರವರು ಯಾರ ಅನುಯಾಯಿಗಳಾಗಿರ್ತಾರೋ ಅವರಿಗೆ ಅದೇ ಶ್ರೇಷ್ಠವಾಗುತ್ತೆ. ಅಂತಹ ವಿಚಾರಗಳನ್ನು ವಾದ ಮಾಡಿ ನಿಷ್ಠುರ ಆಗುವಂಥದ್ದು ಯಾಕೆ ಬೇಕು? ನಿಮ್ಮ ಸಿದ್ಧಾಂತವನ್ನು ನೀವು ಅನುಸರಿಸಿ ಆಚರಣೆ ಮಾಡಿ, ನೀವು ಅದನ್ನು ಸದಾಕಾಲ ಮುಂದುವರಿಸಿ, ಅದು ತಪ್ಪಲ್ಲ. ಬೇರೆಯವರದ್ದು ಅವರಿಗೆ ಬಿಟ್ಬಿಡಿ. ಬೇರೆಯವರ ಜೊತೆಯಲ್ಲಿ ನಮ್ಮದೇ ಸರಿ ಅನ್ನುವಂತಹ ವಾದ ಖಂಡಿತವಾಗಿ ಬೇಡ ಅನ್ನುವಂಥದ್ದು. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಕ್ಕೆ ನೀವು ಹತ್ತಿರ ಆಗ್ತೀರಿ. ಕಳಂಕರಹಿತವಾದಂತಹ ಕೆಲಸಕ್ಕೆ ದೊಡ್ಡವರ ಸಹಾಯವನ್ನು ಪಡ್ಕೊಳ್ಳಿ. ಯಾವ ಕೆಲಸವನ್ನು ಮಾಡೋದರಿಂದ ನಿಮಗೆ, ನಿಮ್ಮ ಪರಿವಾರಕ್ಕೆ, ಇಡೀ ಸಮಾಜಕ್ಕೆ ಕೆಟ್ಟದಲ್ಲವೋ, ಅದರಿಂದ ತಪ್ಪು ಸಂದೇಶ ಸಮಾಜಕ್ಕೆ ಹೋಗುವುದಿಲ್ವೋ ಅಂತಹ ಕೆಲಸಕ್ಕೆ ಹಿರಿಯರ ಪ್ರಭಾವಿಗಳ ಸಹಕಾರವನ್ನು, ಸಹಾಯವನ್ನು ಕೇಳಿ ಪಡೀರಿ.
ಅದು ನಿಮಗೆ ಇನ್ನಷ್ಟು ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.